ಕಮಿಷನರ್ ವಿರುದ್ಧ ವಾಟಾಳ್ ಹೋರಾಟದ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಪೊಲೀಸ್ ಕಮಿಷನರ್ಗೆ ನಾನು ಯಾರು ಅಂತ ಗೊತ್ತಿಲ್ವೇ? ಪೊಲೀಸ್ ಕಮಿಷನರ್ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಕಿಡಿಕಾರಿರುವಂತಹ ಪರಿ ಇದು. ದಯಾನಂದ ಅಂತ ಪೊಲೀಸ್ ಕಮಿಷನರ್ ಹೆಸರಿದೆ, ಆದರೆ ಅವರಿಗೆ ದಯಾನೂ ಇಲ್ಲ, ಆನಂದವೂ ಇಲ್ಲ. ಈ ಕಮಿಷನರ್ ವಿರುದ್ಧವೇ ನಾವು ಹೋರಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಗುಡುಗಿದ್ದಾರೆ. ಮತ್ತು ಆನಂದ, ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರೂ ಹಿಡಿದೇ ಗೊತ್ತಾಗಿಲ್ವೇ? ದಯಾನಂದ, ದಯಾ ಮತ್ತು ಆನಂದ, ದಯಾ ಮತ್ತು ಆನಂದ, ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರೂ ಹಿಡಿದೇ ಗೊತ್ತಾಗಿಲ್ವೇ? ಬೆಂಗಳೂರಿನಲ್ಲಿ ನಮ್ಮ ವಿಧಾನಸೌಧ ಎದುರಿಗೆ ಕುದುರೆ ಜೂಜಿನ ಮೈದಾನ, ವಿಧಾನಸೌಧ ಎದುರಿಗೆ ಕುದುರೆ ಜೂಜು ವಿಧಾನಸೌಧ ಎದುರಿಗೆ ಎಷ್ಟು ಮನೆ ಹಾಳಾಗೋಯ್ತು, ಎಷ್ಟು ಹೆಣ್ಣು ಮಕ್ಕಳು ನೀರಿಗೆ ಹೋದ್ರು, ಎಂತೆಂಥವ್ರು ಏನು ನಾಶ ಆಯ್ತೋದ್ರು. ಎಲ್ಲಿರೋದು? ವಿಧಾನಸೌಧದ ಎದುರಿಗೆ, ಪೊಲೀಸ್ ಕಮಿಷನರ್ ಆಫೀಸ್ನ ಎದುರಿಗೆ. ಅದು ನಡಿಬೋದು, ಧಾರಾಳವಾಗಿ ನಡಿಬೋದು ಅದು. ಆಮೇಲೆ ಗಾಂಜಾ ಆಗ್ಬೋದು, ರಾತ್ರಿ 1 ಗಂಟೆವರೆಗೆ ಕುಡಿಬೋದು. ಇದೆಲ್ಲ ಬೆಂಗಳೂರಲ್ಲಿ ಕೊಲೆ ಆಗ್ಬೋದು, ದರೋಡೆ ಆಗ್ಬೋದು, ಸುಲಿಗೆ ಆಗ್ಬೋದು, ಲೂಟಿ ಆಗ್ಬೋದು, ಅತ್ಯಾಚಾರ ಆಗ್ಬೋದು. ಇದೆಲ್ಲವೂ ದಯಾನಂದವರ ದಯೆಯಿಂದ, ಅವರ ಆನಂದದಿಂದ ಇದು ನಡೀತಾ ಇದೆ. ನಾವು ಇಲ್ಲ, ಅರೇ ಯಾಕೆ ಸುಮ್ಮನೆ ದಯಮಾಡಿ, ನನ್ನ ಆಗಿರೋ ಅಗೌರವ ನೀವು ನೋಡಿದ್ದೀರಿ, ಒಳ್ಳೆ ಕಥೆ. ನಮ್ಗೆ ಅಗೌರವ ಆಗಿಲ್ವೇ? ಆದ್ರಿಂದ ಇದು ಸತ್ಯ ನೋಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ದಯಾನಂದ ಅವರವ್ರದ್ದು, ಅವ್ರು ನನ್ಗೇನ್ ಕೇಸ್ ಹಾಕ್ತಾರೋ, ಏನ್ ಗಲ್ಗಾಗ್ತಾರೋ ನೋಡ್ಬೋಣ. ಈ ಚುನಾವಣೆ ಇದು ಮುಗಿದ ನಂತರ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಗಾಂಜಾ ಬಗ್ಗೆ, ಅನ್ಯಾಯದ ಬಗ್ಗೆ ನಾವು ಈ ಕಮಿಷನ್ ವಿರುದ್ಧ ಹೋರಾಟ ಮಾಡ್ತಾ, ನನ್ನ ಮೇಲೆ ಅದೇನು ಕೇಸ್ ಹಾಕ್ತಾರೆ ಹಾಕ್ಲಿ.